ಆಂಟಿ ರಮ್ಯ ಇದ್ದಾಳೆ ಆಂಟಿ. ರಮ್ಯಾ ಅದಾಳ ಒಳಗದಾಳ. ನೀನು ಯಾರಮ್ಮ ಗೊತ್ತಾಗಲಿಲ್ಲ. ನಾನು ಅವ್ರ ಫ್ರೆಂಡ್ ಆಂಟಿ. ಸ್ವಲ್ಪ ಮಾತಾಡಬೇಕಾಗಿತ್ತು, ಅಂದರೆ ಎಕ್ಸಾಮ್ ಇದ್ದಾವಲ್ಲ, ಸ್ವಲ್ಪ ನೋಟ್ಸ್ ಇಸ್ಕೋಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಹೌದಾ, ಕರಿತಂತಡೇಮ್ಮ. ರಮ್ಯಾ, ರಮ್ಯಾ, ಇಲ್ಲಿ ಯಾರೋ ನಿನ್ನ ಫ್ರೆಂಡ್ ಅಂತ ನೋಡು, ಬಂದಾಳ ಬಾ ಇಲ್ಲಿ. ನನ್ನ ಫ್ರೆಂಡ್ ಯಾರು? ಯಾರು ಮಮ್ಮಿ? ಕಳಿಸಿಲ್ಲ ಈ ಕಡೆ. ಇಲ್ಲೇ ಅದನ್ನಿ. ಹೋಗವ್ವ, ಇಲ್ಲೇ ಅದಾಳ ನೋಡು. ಯಾರು ನೀವು? ನಾನು ನಿಮ್ಮನ್ನೆಲ್ಲೂ ನೋಡೇ ಇಲ್ಲ ಇಲ್ಲಿ ತನಕ. ನನ್ನ ಹೆಸರು ಶ್ರುತಿ ಅಂತ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅಲ್ಲ, ನೀವು ಯಾರು ಅಂತನೂ ಗೊತ್ತಿಲ್ಲ, ನನ್ನ ಜೊತೆ ಏನು ಮಾತಾಡ್ಬೇಕು ನೀವು? ಸರಿ, ಬರ್ರಿ ಕುತ್ಕೋ ಬರ್ರಿ. ಟೀ ಮಾಡ್ಕೊಂಬರ್ತಾನೆ, ಅಷ್ಟೊತ್ತಿಗೆ ಟೀ ಕೊಡ್ತಾ ಅದು ಏನಂದು ಮಾತಾಡೋಣಂತೆ. ಅಯ್ಯೋ ಬೇಡ, ಅದು ಇಲ್ಲಿ ಮಾತಾಡೋಕ್ಕಾಗಲ್ಲ, ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕಾಗಿತ್ತು. ಸ್ವಲ್ಪ ಹೊರಗೆ ಹೋಗಿ ಮಾತಾಡೋಣವಾ? ಹೌದಾ? ಸರಿ, ಹೋಗೋಣ. ನಡ್ರಿ, ಬಂದೆ. ನಾನು ನಮ್ಮ ಮಮ್ಮಿಗೆ ಹೇಳಿ ಬರ್ತೇನಂತೆ. ಯಾರು ಇವಳು? ಯಾರು ಅಂತಲೇ ಗೊತ್ತಿಲ್ಲ, ಸಡನ್ನಾಗಿ ಬಂದು ಏನು ಮಾತಾಡ್ಬೇಕಂತ ಅನ್ನೋಕತ್ತಾಳ. ನೋಡಿದರೆ ಕೆಟ್ಟೋ ಥರ ಏನು ಕಾಣಿಸಕತ್ತಿಲ್ಲ. ನೋಡೋಣ ಏನು ಮಾತಾಡ್ತಾಳೇನು. ಮಮ್ಮಿ, ಇಲ್ಲೇ ಸ್ವಲ್ಪ ಪೂಜಾರ ಮನೆ ಕಡೆ ಹೋಗಿ ಬರ್ತೇವೆ. ಇವಳು ನನ್ನ ಫ್ರೆಂಡು ಬೇರೆ ಊರಿಂದ ಬಂದಾಳ. ಅಂದರೆ ನೋಟ್ಸ್ ಬೇಕಾಗಿತ್ತಂತೆ, ನೋಟ್ಸ್ ಇದ್ದಿದ್ದಿಲ್ಲ. ಪೂಜಾನ ಹತ್ರ ಐತದು, ಅದಕ್ಕೆ ಆ ನೋಟ್ಸ್ ಇಸ್ಕೊಟ್ಟು ಬರ್ತೇನೆ ನಾನು. ಸರಿ ಅವ್ವ, ಹೋಗು, ಹುಷಾರು ನೋಡು. ಹೇಳು, ನೀನು ಯಾರು? ನನ್ನ ಹತ್ರ ಏನು ಮಾತಾಡಬೇಕಾಗಿತ್ತು? ನಮ್ಮ ಮನೆ ಹೆಂಗೆ ಗೊತ್ತಾಯ್ತು ನಿನಗೆ? ಅದೇ ಹೇಳಿದ್ನಲ್ಲ, ನನ್ನ ಹೆಸರು ಸೃಷ್ಟಿ ಅಂತ. ನಾನು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡಕತ್ತೀನಿ. ನಿನಗೆ ರವಿ ಗೊತ್ತಾ? ಹೌದು, ರವಿ ನಾನು ಮದುವೆ ಆಗ್ತಿರೋ ಹುಡುಗ. ಅಲ್ಲೇ ಎಲ್ಲ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದಾರೆ, ಹಣ್ಣು ಕಾಯಿ ಇಟ್ಟು ಎಲ್ಲ ಫಿಕ್ಸ್ ಮಾಡ್ಕೊಂಡು ಹೋಗ್ಯಾರ. ನನಗೂ ಎಕ್ಸಾಮ್ ಇದ್ದಾವಲ್ಲ, ಅದಕ್ಕೆ ಈಗ ಸದ್ಯ ಬೇಡ, ಇನ್ನೊಂದು 3-4 ತಿಂಗಳು ಬಿಟ್ಟು ಮದುವೆ ಡೇಟ್ ನೋಡಿದ್ರೆ ಆಯ್ತು ಅಂದು ಸುಮ್ಮನಾಗ್ಯಾರ. ಯಾಕೆ, ಏನಾಯಿತು? ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೆ ಬೇಜಾರಾಗ್ಬೋದು, ಆದರೆ ಬೇರೆ ವಿಧಿ ಇಲ್ಲ, ನಾನು ಹೇಳಲೇಬೇಕು. ನೀವು ರವಿನ ಈಗ ಎಷ್ಟು ದಿನದಿಂದ ನೋಡಿದ್ದೀರಾ? ಏನು ಸುಮಾರು ಈಗ ಒಂದು 15 ದಿನ, 1 ತಿಂಗಳಿಂದ ನೋಡಿದ್ರೆ ಅನಿಸ್ತತಿ. ಇನ್ನು ನೀವು ಅವ್ರನ್ನ ಮೊದಲಿಂದನೂ ಇಷ್ಟಪಟ್ಟಿಲ್ಲ, ಈಗಿಂದ ಇಷ್ಟಪಡೋದನ್ನು ಸ್ಟಾರ್ಟ್ ಮಾಡಿದ್ರೆ ಅನಿಸ್ತತಿ. ಈಗ ಮದುವೆ ಆದಮೇಲೂ ಅವ್ರ ಮೇಲೆ ಪ್ರೀತಿ ಆಗ್ಬೋದು, ಆದ್ರೆ ನಾನು ರವಿ 5-6 ವರ್ಷದಿಂದ ಪ್ರೀತಿ ಮಾಡಕತ್ತೀವಿ. ಏನು ಹೇಳಕತ್ತೀರಿ ನೀವು? ತಮಾಷೆ ಮಾಡಬೇಡ್ರಿ. ಇಲ್ಲ, ನಾನು ತಮಾಷೆ ಮಾಡಕತ್ತಿಲ್ಲ. ದೇವಸ್ಥಾನದಲ್ಲಿ ನಿಂತು ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರೆ? ಮತ್ತು ರವಿ ನನ್ನ ಹತ್ರ ಏನೂ ಹೇಳಿಲ್ಲ, ಮದುವೆಗೆಲ್ಲ ಒಪ್ಕೊಂಡನೆ ಅಂತಂದು, ಖುಷಿಯಿಂದನೂ ಒಪ್ಕೊಂಡನೆ ಅಂತಂದು ಹೇಳಿದರು. ಹೌದು, ಅವರು ಮನೆಯಲ್ಲಿ ಎಲ್ಲ ಒಪ್ಪಿಸಿ ಮದುವೆ ಆಗ್ತೇನೆ ಅಂತಲೇ ಹೇಳಿದರು. ಆದರೆ ಸಡನ್ನಾಗಿ ಅವ್ರ ಅಪ್ಪ ಅವ್ರು ತೀರ್ಕೊಂಡಿದ್ದ, ನಮ್ಮ ಅಪ್ಪ ಅಮ್ಮ ತೀರ್ಕೊಂಡಿದ್ದ ದುಃಖದಾಗ ನಮ್ಮ ಅಮ್ಮ ಅದಾರ. ಅಂಥದ್ರಾಗ ಈಗ ಅವ್ರು ನಾನು ಹುಡುಗಿ ನೋಡ್ತೇನೆ ಅಂತಂದು ಹೇಳಿ ಈ ಹುಡುಗಿ ನೋಡ್ಯಾರ. ಅವ್ರಿಗೆ ಮತ್ತು ನಾನು ಈ ಹುಡುಗಿ ಬೇಡ, ನಾನು ಬೇರೆ ಹುಡುಗಿನ ಪ್ರೀತಿಸಕತ್ತೇನೆ ಅಂತಂದು ಹೇಳಿ, ಮತ್ತು ಅವ್ರಿಗೆ ನೋವು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ದಯವಿಟ್ಟು ನಾನು ಮರ್ತ್ಬಿಡು ಅಂತಂದು ಹೇಳಿ. ಆದ್ರೆ ಅವ್ರು ನನ್ನ ನಿಜವಾಗ್ಲೂ ಪ್ರೀತಿಸಕತ್ತಾರ. ಅವ್ರ ಅಮ್ಮನ ಸಲುವಾಗಿ ಅವ್ರಿಗೆ ಬೇಜಾರಾಗಬಾರ್ದು ಅಂತಂದು ಈ ಮದುವೆಗೆ ಒಪ್ಕೊಂಡಾರ. ಅವ್ರು ಮತ್ತೆ ಈಗ ಒಂದು 2 ದಿನದಿಂದ ನನ್ನ ಮೀಟ್ ಆಗಿದ್ರು, ಆವಾಗಲೂ ಏನೂ ಹೇಳಲಿಲ್ಲ. ಅದೇ ಹೇಳಿದ್ನಲ್ಲ, ಎಲ್ಲ ಅವ್ರ ಅಮ್ಮನ ಸಲುವಾಗಿ ಅವ್ರ ಪ್ರೀತಿನ ಬಲಿ ಕೊಡೋಕೆ ರೆಡಿ ಆಗ್ಯಾರ. ಆದ್ರೆ ನನಗೆ ಅವ್ರನ್ನ ಮರೆತು ಇರೋ ಶಕ್ತಿ ಇಲ್ಲ. ಪ್ಲೀಸ್, ನಿಮ್ಮ ಕೈ ಮುಗಿತೀನಿ, ನನ್ನ ರವಿನ ನನಗೆ ಬಿಟ್ಟು ಕೊಟ್ಬಿಡ್ರಿ. ಹೇಗಿದ್ರು ನೀವು ಅವ್ರನ್ನೇನು ಪ್ರೀತಿ ಮಾಡೋಕತ್ತಿಲ್ಲ, ಏನು ಇತ್ತೀಚೆಗೆ ಅವ್ರ ಮೇಲೆ ಏನು ಪ್ರೀತಿನೂ ಶುರುವಾಗತ್ತೆ ಅನಿಸ್ತತಿ. ಆದ್ರೆ ನಾನು 4-5 ವರ್ಷದಿಂದ ಅವ್ರನ್ನ ಭಾಳ ಪ್ರೀತಿ ಮಾಡಕತ್ತೀನಿ. ಈಗ ನಮ್ಮಿಬ್ಬರನ್ನ ದೂರ ಮಾಡಬೇಡ್ರಿ, ನಮ್ಮಿಬ್ಬರು ಒಂದಾಗೋದೆಲ್ಲ ನಿಮ್ಮ ಕೈಯೆಲ್ಲ ಐತಿ. ದೇವ್ರೆ, ಇದು ಏನು ಮಾಡಕತ್ತಿ ನನ್ನ ಜೀವನದಾಗ? ನಾನು ನೋಡಿದ್ರೆ ವಿದ್ಯೆಯನ್ನು ಪ್ರೀತಿಸಕತ್ತಿದ್ದೆ, ನಮ್ಮ ಅಪ್ಪ ಅಮ್ಮನ ಸಲುವಾಗಿ ನಾನು ಇವ್ರ ಮದುವೆ ಆಗಿ ಒಪ್ಕೊಂಡೆ. ಇವ್ರು ನೋಡಿದ್ರೆ ಅವ್ರ ಅಮ್ಮನ ಸಲುವಾಗಿ ಅವ್ರು ಪ್ರೀತಿಸೋ ಹುಡುಗಿನ ಬಿಟ್ಟು ನನ್ನ ಮದುವೆ ಆಗಿ ಒಪ್ಕೊಂಡಾರ. ಈಗ ನಾನು ಏನು ಮಾಡಲಿ? ನನಗೆ ಗೊತ್ತು ನಿಮಗೆ ಬೇಜಾರಾಕತ್ತಿ ಅಂತಂದು. ಅಲ್ಲ, ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆದರೆ ಏನೇನು ಮಾತಾಡ್ತಾರಂತ ನನಗೆ ಗೊತ್ತು. ಆದ್ರೆ ನೀವು ಅವ್ರನ್ನ ಈ ಜನ ಏನು ಹೇಗಿದ್ರೆ ಮಾತಾಡ್ತಾರೆ. ಆದ್ರೆ ಪ್ಲೀಸ್, ನೀವು ಒಂದು ಹುಡುಗಿಯಾಗಿ ನನ್ನ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ನನಗೆ ಯಾರೂ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ನಾನು ಇವ್ರನ್ನೇ ನನ್ನ ಫ್ಯಾಮಿಲಿ ಅಂದ್ಕೊಂಡು, ಅಪ್ಪ ಅಮ್ಮನ ಥರ ಇವ್ರನ್ನೇ ಭಾಳ ಹಚ್ಕೊಂಡ್ಬಿಟ್ಟೇನಿ. ಪ್ಲೀಸ್, ನಮ್ಮಿಬ್ಬರನ್ನ ದೂರ ಮಾಡಬೇಡಿ. ಸರಿ, ಈಗ ನಾನು ಏನು ಮಾಡು ಅಂತೀರ ನೀವು? ನೀವೇನು ಮಾಡಬೇಡಿ, ನನಗೆ ಸ್ವಲ್ಪ ಟೈಮ್ ಕೊಡಿ. ನಾನು ರವಿ ಹತ್ರ ಮಾತಾಡಿ ಆಮೇಲೆ ಅವ್ರ ಅಮ್ಮನ್ನ ಒಪ್ಸೋ ಜವಾಬ್ದಾರಿ ನಂದು. ಅವ್ರ ಅಮ್ಮನ ಒಪ್ಪಿಸ್ತೇನೆ, ಆಮೇಲೆ ಹೆಂಗಾದರೂ ಮಾಡಿ ಅವನ್ನ ಒಪ್ಪಿಸಿ, ಅವ್ರ ಅಮ್ಮನ ಒಪ್ಪಿಸಿ ಅವ್ರನ್ನ ಮದುವೆ ಆಗ್ತೇನೆ. ಆದ್ರೆ ಈಗ ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕಷ್ಟೇ ನನಗೆ. ನಾನು ಎಲ್ಲದಕ್ಕೂ ಸರಿ ಅಂತ ಹೇಳಲ್ಲ, ಯಾಕಂದ್ರೆ
ರವಿ ಅವ್ರನ್ನ ನಾನು ಒಬ್ಬಳ ನೋಡಿ ಇಷ್ಟಪಟ್ಟಿಲ್ಲ, ನಮ್ಮ ಮನೆಯವರೆಲ್ಲ ನೋಡಿ ಇಷ್ಟಪಟ್ಟು ಒಪ್ಕೊಂಡಾರ. ಈಗ ನಾನು ಸಡನ್ನಾಗಿ ಹಿಂಗೆ ಬ್ಯಾಡ ಅಂತಂದು ನಾನೇ ಇದು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮಗೆ ಬೇಜಾರು ಮಾಡೋಕ್ಕಾಗಂಗಿಲ್ಲ. ನೋಡ್ತೀನಿ ನಮ್ಮ ಅಮ್ಮನ ಹತ್ರ ಈ ವಿಷಯ ಹಿಂಗೆ ಅಂತಂದು ಹೇಳ್ತೀನಿ. ಅವ್ರು ಏನಂತಾರೋ ಅದ್ರ ಮೇಲೆ ನಾನು ಇದು ಮಾಡ್ತೇನೆ. ಯಾಕಂದರೆ ನಾನು ಮೇನ್ ಒಪ್ಕೊಂಡಿರೋದೇ ನಮ್ಮ ಅಪ್ಪ ಅಮ್ಮನ ಖುಷಿಗಾಗಿ ನಾನು ನಿಮ್ಮ ಮದುವೆಗೆ ಒಪ್ಕೊಂಡಿರೋದು. ನೋಡಿ, ನೀವು ನಿಮ್ಮ ಅಪ್ಪ ಅಮ್ಮನ ಖುಷಿಗೆ ಮದುವೆಗೆ ಒಪ್ಕೊಂಡಿರ ಅಂತೀರ, ರವಿನೂ ಅವ್ರ ಅಮ್ಮ ಖುಷಿಗಾಗೇ ಒಪ್ಕೊಂಡನ. ಆದ್ರೆ ನೀವಿಬ್ಬರು ಪ್ರೀತಿಸಕತ್ತಿಲ್ಲ, ನಾವಿಬ್ಬರು ಮನ್ಸಾರ ಪ್ರೀತಿಸಕತ್ತೀವಿ. ನೀವೇ ಯೋಚನೆ ಮಾಡಿ, ಮದುವೆ ಆದಮೇಲೆ ಯಾರು ಖುಷಿಯಾಗಿರ್ತಾರಂತಂದು. ಅಲ್ಲ, ಮದುವೆಗಿಂತ ಮುಂಚೆ ಪ್ರೀತಿ ಮಾಡಿಲ್ದಾರು ಮದುವೆ ಆದಮೇಲೆ ಚೆನ್ನಾಗಿರ್ತಾರೆ. ಆದ್ರೆ ಅದು ಬೇರೆ ಬೇರೆ ಪ್ರೀತಿ ಅವ್ರ ಮನೆಯಾಗ ನೋಡಿರ್ತಾರೆ, ಹೆಂಗೆಂಗೋ ಬೇರೆ ಆಯಿತು. ಆದ್ರೆ ನಾವಿಬ್ಬರು ದೂರ ಆಗಿ ಆ ಥರ ನಾನಂತರೂ ಇವ್ರನ್ನ ಬಿಟ್ಟು ನನ್ನ ಲೈಫ್ನಲ್ಲಿ ಇನ್ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳೋಕ್ಕೂ ಸಾಧ್ಯನೇ ಇಲ್ಲ. ಇವ್ರನ್ನ ಬಿಟ್ಟು ನಾನು ಇನ್ಯಾರನ್ನೂ ಮದುವೆನೇ ಆಗಂಗಿಲ್ಲ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ನನಗೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಒಟ್ಟು ನಮ್ಮ ಅಪ್ಪಾಜಿ ಮಮ್ಮಿ ಹತ್ರ ಮಾತಾಡ್ತೇನೆ, ಅವ್ರು ಹೆಂಗೆ ಹೇಳ್ತಾರೋ ಹಾಗೆ. ಸರಿ, ನಾನು ಇನ್ನು ಬರ್ತೇನೆ. ಸಾರಿ, ನಿಮಗೆ ಬೇಜಾರಾಯ್ತೇನೋ ಈ ವಿಷಯ ಕೇಳಿ. ಬೇಜಾರು ಹಾಗೆ ಆಕತಿ. ನಾವು ಏನೋ ಅಂದ್ಕೊಂಡಿರ್ತೀವಿ, ಏನೇನೋ ಆಗಿರ್ತೈತಿ. ಮತ್ತು ಅದು ಏನೇನು ಆಕತ್ತಲ್ಲ ಅದಕ್ಕೆಲ್ಲ ಹೊಂದ್ಕೊಂಡು ಹೋಗೋಕ್ಕೆ ಶುರು ಮಾಡಿರ್ತೇವೆ. ಅಂಥದ್ರಾಗ ಮತ್ತೆ ಏನಾರ ಒಂದು ದೇವರು ಮತ್ತು ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಎಲ್ಲ ಕೆಡಿಸಿಟ್ಬಿಡ್ತಾನೆ. ಬಟ್ ನಾವು ಅಂದ್ಕೊಂಡಂಗೆ ಏನೂ ಆಗಂಗಿಲ್ಲ. ಪಾಪ ಬೇಜಾರಾಯ್ತೇನೋ, ಪಾಪ ಒಳ್ಳೆ ಹುಡುಗಿ ಅನಿಸ್ತೈತಿ. ಬೇರೆ ಯಾರಾದರೂ ಆಗಿದ್ದರೆ ಏನಾದರೂ ಬೈದು ಬಿಡ್ತಿದ್ರು, ನನ್ನ ಮದುವೆ ಫಿಕ್ಸ್ ಆಗೈತಿ ಹಂಗಿಂಗಂತ ನನ್ನ ಮೇಲೆ ಕೂಗಾಡ್ತಿದ್ರು. ಪ್ಲೀಸ್ ದೇವ್ರೆ, ನಾನು ನಿನ್ನ ಹತ್ರ ಏನೂ ಬೇಡ್ಕೊಳಂಗಿಲ್ಲ. ರವಿನೂ ನನ್ನ ಒಂದು ಮಾಡಿಬಿಡು ಸಾಕು. ಯಪ್ಪ, ಪಡ್ಡು ತಿಂದು ಹೊಟ್ಟಿನ ಫುಲ್ ಆದ ನೋಡಿ. ಎಷ್ಟು ಚೆನ್ನಾಗಿತ್ತು, ಭಾಳ ದಿನ ಪಡ್ಡ ತಿಂದಿದ್ದಲ್ಲ. ಅಕ್ಕ ಇವತ್ತು ಪಡ್ಡು ಮಾಡೋದಕ್ಕೂ ಭಾಳ ತಿಂದೇ ಇದ್ದದಕ್ಕೂ ಬರೋಬ್ಬರಿ ತಿಂದ್ಬಿಟ್ಟೆ. ನನಗಂತಾರೆ ಮಧ್ಯಾಹ್ನ ಊಟ ಮಾಡಲಿಲ್ಲ ಅಂದ್ರೆ ನಡೀತದೆ, ಅಷ್ಟೊಂದು ತಿಂದ್ಬಿಟ್ಟೇನೆ. ಸಾಕ್ಷಿ ಎಲ್ಲದಿ? ಇಲ್ಲೇ ಹಾಲೇ ಕುಂತನಕ್ಕ. ಯಾಕೆ ಬಂದೆ ತಡಿ ನಾನು. ಸಾಕ್ಷಿ, ನಾನು ನಿಮ್ಮ ಬಾವ ಆಸ್ಪತ್ರೆಗೆ ಹೋಗಿ ಬರ್ತೇವೆ. ಅಂದ್ರೆ ಈಗ 1 ತಿಂಗಳಿಂದ ಹೋಗಿ ಬಂದಿದ್ದೆ. ಅವ್ರು ಮತ್ತೆ ಒಂದು 20 ದಿನ 1 ತಿಂಗಳು ಬಿಟ್ಟು ಬರೋಕೆ ಹೇಳಿದ್ರೆ ಹೋಗಿದ್ದಿರಲ್ಲ, ಅದಕ್ಕೆ ಈಗ ಹೋಗಿ ಬರ್ತೇವೆ. ನೀನು ಮತ್ತು ನಮ್ಮ ಜೊತೆ ಬರ್ತೀಯೇನು? ನಡೀತೈತೆ, ಒಬ್ಬಕ್ಕೆ ಇರ್ತೀಯ. ಕದ ಮುಚ್ಕೊಂಡಿರ್ತಾನಂದ್ರೆ ಇರು, ನಾವು ಹೋಗಿ ಬಂದುಬಿಡ್ತಾವೆ ಅಂತ. ಮತ್ತೆ ಸುಮ್ಮನೆ ಬಿಸ್ಲಾಗಿ ಯಾಕೆ ಬರ್ತಿ? ಅಲ್ಲಿ ಕ್ಯೂ ಭಾಳ ಇರ್ತೈತಿ. ಹೌದಾ, ಲೇಟ್ ಆಕತ್ತಕ್ಕ? ಏನಪ್ಪ, ಅಲ್ಲಿ ಹೋದ್ಮೇಲೆ ಗೊತ್ತಾಕತಿ. ಒಂದೊಂದು ಸರಿ ಕ್ಯೂ ಇರ್ತೈತಿ, ಒಂದೊಂದು ಸರಿ ಕ್ಯೂ ಇರೋಂಗಿಲ್ಲ. ನಾವು ಸ್ವಲ್ಪ ಈಗ ಎಷ್ಟು 10-11 ಗಂಟೆಗೆ ಇತ್ತಲ್ಲ, ಅಷ್ಟೇನು ಇರೋಂಗಿಲ್ಲ ಅನಿಸುತ್ತೆ. ಮಧ್ಯಾಹ್ನ ಮೇಲೆ ಹೋದ್ರೆ ಭಾಳ ಕ್ಯೂ ಇರ್ತೈತಿ. ಏನು ಒಂದು 2-3 ತಾಸು ಆಗ್ಬೋದು. ಇಲ್ಲ ಒಬ್ಬಕ್ಕೆ ಇರಲ್ಲ, ಬರ್ತಾನೆ ಅಂತಂದ್ರೆ ಬಾ ಬೇಕಿದ್ರೆ. ಇಲ್ಲಿ ತಗೊಳಕ್ಕ, ನಮ್ಮ ಮನೆಗೆ ಇರ್ತಾನಂತೆ, ನೀನು ಬಾವ ಹೋಗಿ ಬರ್ರಿ. ರೀ ಈಗ ಇರ್ತಾಳಂತೆ, ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹಂಗ ತೋರಿಸ್ಕೊಂಡು ಮತ್ತು ಮನೆಗೆ ಬಿಟ್ಟು ನೀವು ಅಂಗಡಿಗೆ ಹೋಗುವಂತ ಬಂದುಬಿಡ್ರಿ. ಫೋನ್ ಮಾಡಿ ಹೇಳ್ರಿ, ಬೇಕಾದ್ರೆ ಅಣ್ಣರಿಗೆ ಅವ್ರೇನೇನು ಅನ್ನಂಗಿಲ್ಲ, ಹಿಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗತ್ತೇನೆ ಅಂದ್ರೆ. ಪಾಪ ಒಬ್ಬಕ್ಕೆ ಏನಿರ್ತಾಳ? ಇನ್ನೊಂದು ಕೆಲಸ ಮಾಡ್ಬಿಡ್ತಂತಾಗ, ನಾನು ಆಟೋ ಹಚ್ತಾನಂತ, ಇಬ್ರು ನೀವು ಹೋಗಿ ಬರುವಂತ್ರಿ, ನಾನು ಅಂಗಡಿಗೆ ಹೋಗೋಣಂತೆ. ಮತ್ತು ಪಾಪ ಒಬ್ಬಕ್ಕೆ ಏನಿರ್ತಾಳ? ರೂಢಿ ಇಲ್ಲ ಏನಿಲ್ಲ, ಇಲ್ಲಿ ಹೊಸ ಜಾಗ. ನೋಡ ಹೆಂಗೆ ಮಾಡ್ತಿ ಮತ್ತೆ, ನಿಮ್ಮ ಬಾವ ಹಿಂಗಂತಾರ. ಬೇಕಾದ್ರೆ ಹೋಗಿ ಬರೋಣ ಅಂದ್ರೆ ಇಬ್ಬರು ಹೋಗಿ ಬರೋಣಂತೆ. ಇಲ್ಲಿ ತಗೊಳಕ್ಕ, ನಾನು ಇರ್ತಾನಂತೆ, ನೀವಿಬ್ರು ಹೋಗ್ರಿ. ಲೇಟ್ ಆಗಲ್ಲ, ಏನೇ ಒಂದು 2-3 ತಾಸಲ್ಲ, ಅದೇನು ಟೈಮ್ ಆಗೋದು ಗೊತ್ತಾಗಲ್ಲ. ಹೋಗ್ರಿ, ಇಲ್ಲಿ ತಗೋರಿ, ನಾನು ಇರ್ತಾನಂತೆ, ಹೋಗ್ಬರ್ರಿ. ಸರಿ ತಗೊಳಮ್ಮ. ಹಂಗಾದ್ರೆ ಡೋರು ಲಾಕ್ ಮಾಡ್ಕೊಂಡಿರು, ನಾವು ಹೋಗಿ ಕರ್ಕೊಂಬರ್ತಾನಂತೆ ಬಿಟ್ಟು ನಾನು ಆಮೇಲೆ ಅಂಗಡಿಗೆ ಹೋಗ್ತಾನಂತೆ. ಗಾಡಿ ತಗೊಂತಿರ್ತಾನೆ ಬಾರೆ. ನೋಡು ವಿಜಯ್ ಅಂದರೆ ಬೆಳಗ್ಗೆ ಟಿಫನ್ ಮಾಡಿ ಹೋಗಿಲ್ಲ. ಅವನೇನಾದರೂ ಬಂದ್ರೆ ನಿನಗೆ ಪಡ್ಡು ಮಾಡೋಕ್ಕೆ ಬರ್ತೈತಲ್ಲ, ನೋಡಿ ಕೇಳು. ಅವನೇನ್ರು ಹ್ಞೂ ಅಂತಂದ್ರೆ ಬೇಕಿದ್ರೆ ಪಡ್ಡು ಹಾಕ್ಕೊಡು. ನಾನು ಬಂದ್ರೆ ನಾನು ಮಾಡಿಕೊಡ್ತೇನೆ. ಅಕಸ್ಮಾತ್ ನಾನು ಬರಲಿಲ್ಲ ಅಂದ್ರೆ ಮಾಡಿಕೊಡು. ಸರಿ ತಗೊಳಕ್ಕ, ಬಾ ಡೋರಕ್ಕೆ ಬಾ, ನಾವು ಒಕ್ಕವಂತೆ. ಏನರ ತರ್ಬೇಕಾ ನಿನಗೆ? ನನಗೆ ಅಕ್ಕ ಕೋನಿಸ್ ತಗೊಂಬಂದ್ಬಿಡು ಸಾಕು, ಮತ್ತೆ ಏನು ಬೇಡ ನನಗೆ. ಹೌದಾ? ಸರಿ ತಗ. ಡೋರಕ್ಕೆ ಬಾ, ಹುಷಾರು ನೋಡು. ಸರಿ ಅಕ್ಕ, ನೀವು ಹುಷಾರಾಗಿ ಹೋಗ್ಬರ್ರಿ. ಅಪ್ಪ ಅಕ್ಕ ಹಿಂಗಿದ್ರೆ ಬರೋದು ಇನ್ನೊಂದು 2-3 ತಾಸು ಲೇಟ್ ಆಗತ್ತೆ. ಹಿಂಗಿದ್ರೆ ಪಡ್ಡು ತಿಂದಾನಿ, ನಿದ್ದು ಬಂದುಬಿಟ್ಟೈತಿ. ಮಕ್ಕೊಂಬಿಡ್ತೇನೆ, ಒಂದು ತಾಸು ಅಲಾರಾಮ್ ಇಟ್ಕೊಂಡು ಮಕ್ಕೊಂಬಿಡ್ತೇನೆ. ಆಮೇಲೆ ಎದ್ದೇಳ್ತೇನೆ. ಆಮೇಲೆ ಎದ್ದು ಬೇಕಿದ್ರೆ ಸಿಂಕ್ನಾಗ ಒಂದು 4 ಅಷ್ಟೇ ತೊಳೆಯೋದು, ಪ್ಲೇಟ್ ಅಷ್ಟೇ, ಅವನಷ್ಟು ಆಮೇಲೆ ಎದ್ದು ತೊಳಿತೀನಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.